ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ತುಂಬಾ ಟೇಸ್ಟಿಯಾಗಿರೋ ಉತ್ತರ ಕರ್ನಾಟಕದ ಸಾಂಬಾರ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇದನ್ನು ಮಾಡೋದು ತುಂಬಾ ಸುಲಭ, ಕ್ವಿಕ್ ಆಗುತ್ತೆ, ಆಮೇಲೆ ಟೇಸ್ಟ್ ಸೂಪರ್ ಆಗಿರುತ್ತೆ, ಹೆಲ್ದಿಯಾಗೂ ಕೂಡ ಇರುತ್ತೆ. ನಿಮಗೂ ದಿನಾಲೂ ಒಂದೇ ಥರ ಸಾಂಬಾರು ಪಲ್ಯ ತಿಂದು ಬೇಜಾರಾಗ್ತಾಯಿದ್ರೆ ಮಿಸ್ ಮಾಡಿದೆ ನೀವು ಒಂದ್ಸಲ ಈ ಥರ ಸಾಂಬಾರನ್ನ ಟ್ರೈ ಮಾಡಿ ನೋಡಿ. ಒಂದ್ಸಲ ತಿಂದರೆ ಪದೇ ತಿನ್ನಬೇಕು, ಎಷ್ಟು ಚೆನ್ನಾಗಿದೆ, ಎಷ್ಟು ಟೇಸ್ಟಿಯಾಗಿದೆ ಅಂತ ನಿಮಗೆ ಅನಿಸುತ್ತೆ. ಇವಾಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಒಂದ್ಸಲ ಪ್ರೆಸ್ ಮಾಡಿ, ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ಇವಾಗ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಕಪ್ ಆಗೋಷ್ಟು ಹೆಸರು ಕಾಳನ್ನ ನಾನು ನೈಟಲ್ಲೇ ನೆನೆಸಿಟ್ಟಿದ್ದೆ. ನೀವು ಬೇಕಾದರೆ ಆವಾಗಲೇ ನೆನೆಸ್ದೇ ಯೂಸ್ ಮಾಡ್ಕೋಬೋದು ಈ ಸಾಂಬಾರಿಗೆ ಹೆಸರು ಕಾಳನ್ನ. ಆದರೆ ರಾತ್ರಿನೇ ನೆನೆಸಿಟ್ಟರೆ ಬರೀ 3ರಿಂದ 4 ವಿಷಲ್ಗೆ ಬೇಯ್ದುಬಿಡುತ್ತೆ. ಆವಾಗಲೇ ಮಾಡ್ಕೋಬೇಕಂದ್ರೆ 7ರಿಂದ 8 ವಿಷಲ್ ಆದರೂ ಬರೆಸ್ಕೋಬೇಕಾಗತ್ತೆ. ಆವಾಗ ಬೇಳೆ ಚೆನ್ನಾಗಿ ಬೇಯ್ದುಬಿಡುತ್ತೆ, ಕಾಳು ಚೆನ್ನಾಗಿ ಬೇಯ್ದುಬಿಡುತ್ತೆ. ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಅರಿಶಿನ ಮತ್ತು ನಮ್ಮ ಟೇಸ್ಟ್ಗೆ ಅನುಗುಣವಾಗಿ ಖಾರ, ಜಾಸ್ತಿ ತಿನ್ನಂಗಿದ್ರೆ ಜಾಸ್ತಿ ಹಾಕೋಬೋದು, ಇಲ್ಲ ಕಡಿಮೆ ಹಾಕೋಬೋದು. ಮತ್ತು 2ರಿಂದ 3 ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್ನ ಹಾಕೋತೀವಿ. ನೀವು ಯಾವ ಸಾಂಬಾರು ಪೌಡರ್ ಬೇಕಾದರೂ ತೊಗೋಬಹುದು. ಆಮೇಲೆ ಒಂದು ದಪ್ಪ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು 1 ಟೊಮೆಟೊ ದಪ್ಪಕ್ಕೆ ಕಟ್ ಮಾಡ್ಕೊಂಡು ಸೇರಿಸ್ಕೊತೀನಿ. ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ಇದಕ್ಕೆ ಸೇರಿಸ್ಕೊಂಡು ಒಂದು 3 ವಿಷಲ್ ಮಾತ್ರ ಕೂಗಿಸ್ಕೊತೀನಿ. ಯಾಕಂದರೆ ನಾನು ನೈಟಲ್ಲಿ ನೆನೆಸಿಟ್ಟಿದ್ನಲ್ಲ ಕಾಳನ್ನ, ಅಷ್ಟು ಬೇಗನೆ ಬೇಯ್ದುಬಿಡುತ್ತೆ. ಈ ಸಾಂಬಾರು ಮಾಡೋದು ತುಂಬಾ ಸುಲಭ, ಹಾಗೆ ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಕೂಡ ಇರುತ್ತೆ. ಇವಾಗ 3 ವಿಷಲ್ ಆದಮೇಲೆ ಇದರಲ್ಲಿರೋ ಏರೆಲ್ಲ ಹೋದ್ಮೇಲೆ ನಾನು ಇವಾಗ ಕುಕ್ಕರು ಓಪನ್ ಮಾಡಿ ನೋಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬೇಯ್ದಿದೆ. ಹೆಸರು ಕಾಳು, ಟೊಮೆಟೊ ಮತ್ತು ಈರುಳ್ಳಿ ಎಲ್ಲನೂ ತುಂಬಾ ಚೆನ್ನಾಗಿ ಬೇಯ್ದಿದೆ. ಮತ್ತು ಈ ಸಾಂಬಾರಿಗೆ ಜಾಸ್ತಿ ಸ್ಮ್ಯಾಶ್ ಮಾಡ್ಕೊಳಕ್ಕೆ ಹೋಗಬಾರ್ದು, ಹಾಗಿದ್ರೇ ಚೆನ್ನಾಗಿರುತ್ತೆ. ಸೊ ಸ್ವಲ್ಪನೇ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ, ಪೂರ್ತಿಯಾಗೇನು ಮಾಡ್ಕೊತಿಲ್ಲ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ 2ರಿಂದ 3 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗ್ತಾ ಇದ್ದಂತೆ ಅದಕ್ಕೆ ಸಾಸಿವೆ ಜೀರಿಗೆನೂ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಜೀರಿಗೆ ಸಿಡಿತಾ ಇದ್ದಂತೆ 3ರಿಂದ 4 ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಸೇರಿಸ್ಕೊತಾ ಇದ್ದೀನಿ. ನಾವು ಮೊದಲೇ ಖಾರನ ಸೇರಿಸ್ಕೊಂಡಿದ್ವಲ್ಲ, ಇವಾಗ ಹಸಿರು ಮೆಣಸಿನ್ಕಾಯಿನ ನಮ್ಮ ಟೇಸ್ಟ್ಗೆ ತಕ್ಕಂಗೆ ನೋಡಿಕೊಂಡು ಸೇರಿಸ್ಕೋಬೋದು. ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನು ಇದಕ್ಕೆ ಜಜ್ಜಿಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿನೂ ಸೇರಿಸ್ಕೊತಾ ಇದ್ದೀನಿ. ಇಷ್ಟೇ, ಇವಾಗ ಇನ್ನೇನು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಈ ಒಗ್ಗರಣೆಗೆ. ಆವಾಗಲೇ ನಾವು ಬೇಯಿಸಿಟ್ಕೊಂಡಿದ್ವಲ್ಲ ಹೆಸರು ಕಾಳು, ಅದೆಲ್ಲ ಇದಕ್ಕೆ ಸೇರಿಸ್ಕೊಂಡು 2-3 ಕುದಿ ಬರೋವರೆಗೂ ಬಿಟ್ಟರೆ ಮುಗ್ದೋಯ್ತು. ಆಮೇಲೆ ಕೊನೆಯಲ್ಲಿ ಈ ಬೇಳೆನ ಕುದಿಯೋಗಿ ಬಿಡೋ ಸಮಯದಲ್ಲಿ ಆಪ್ಷನಲ್ಲು, ನಮಗೆ ಇಷ್ಟ ಇದ್ದರೆ ನಾವು ಬೆಣ್ಣೆನ ಸೇರಿಸ್ಕೋಬೋದು. ಅದು ಟೋಟಲಿ ಆಪ್ಷನಲ್ಲು. ನನಗೆ ಒಂದು ಸ್ವಲ್ಪ ಇಷ್ಟ ಆಗುತ್ತೆ ಅಂತ ನಾನಿಲ್ಲಿ ಕುದಿಯೋ ಟೈಮಲ್ಲಿ ಒಂದು ಸ್ವಲ್ಪ ಬೆಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಇದರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು. ಇವಾಗ 2 ಕುದಿ ಬರೆಸ್ಕೊಂಡ್ರೆ ಮುಗಿದೋಯ್ತು. ಟೇಸ್ಟಿಯಾಗಿರೋ ಹೆಸರು ಕಾಳು ಸಾಂಬಾರು ರೆಡಿ ಆಗೇ ಹೋಗುತ್ತೆ. ಜಾಸ್ತಿ ಮಸಾಲೆನೂ ಹಾಕ್ಕೊಂಡಿಲ್ಲ, ಜಾಸ್ತಿ ಸಮಯನೂ ಬೇಕಾಗಿಲ್ಲ. ಸಿಂಪಲ್ ಆಗಿರೋ ಈ ಹೆಸರು ಕಾಳು ಸಾಂಬಾರು ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋದೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.